ಇನ್ನು ಮೈಕ್ರೋ ಸೀರೀಸ್ ಹೇಗೆ ನಿಮಗೆ ಯೂನಿಕ್ ಅಂತ ಅನ್ಸುತ್ತೆ? ಯುನೀಕ್ ಅನ್ನೋದಕ್ಕಿಂತ ಸ್ಟೋರಿ ಟೆಲಿಂಗ್ ಅನ್ನೋದು ಸಿನಿಮಾ, ಸೀರಿಯಲ್ ಅಥವಾ ಯಾವುದೇ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಸ್ಟೋರಿ ಟೆಲಿಂಗ್ ಎಂಡ್ ಆಫ್ ದ ಡೇ. ಮೈಕ್ರೋ ಇಟ್ಸ್ ಅ ಸ್ಟೋರಿ ಟೆಲಿಂಗ್, ಬಟ್ ಇಟ್ ರೀಚಸ್ ದ ಆಡಿಯನ್ಸ್ ವೆರಿ ಕನ್ವೀನಿಯಂಟ್ಲಿ. ಈಗ ಫೋನ್ ಅನ್ನೋದು ದ ಮ್ಯಾಕ್ಸಿಮಮ್ ಟೈಮ್ ಯು ಸ್ಪೆಂಡ್ ಇಸ್ ವಿತ್ ಯುವರ್ ಫೋನ್, ಅಂಡ್ ಅದರಲ್ಲೂ ರೀಲ್ ಸ್ಕ್ರಾಲ್ ಮಾಡೋದ್ರಲ್ಲಿ ಒಂದಷ್ಟು ಟೈಮ್ ಕಳೀತೀರಾ. ಸೊ ಅನ್ನೋಯಿಂಗ್ಲಿ ಯು ಆರ್ ಗೆಟಿಂಗ್ ಎಡಿಕ್ಟೆಡ್ ಟು ದಟ್ ಸ್ವೈಪ್ ಥಿಂಗ್. ಸೊ ನಿಮಗೆ ಫಿಂಗರ್ ಟಿಪ್ಪಲ್ಲಿ ಇನ್ಫಾರ್ಮೇಷನ್ ಸ್ವೈಪ್ ಆಗ್ತಿರೋದು ಆ್ಯಕ್ಚುಲಿ ನಿಮ್ಮ ಮೈಂಡ್ ಟ್ರಿಗರ್ ಮಾಡ್ತಾ ಇರೋದು. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಅ ಫಾರ್ಮ್ಯಾಟ್. ನೀವು ರೀಲ್ ಫಾರ್ಮ್ಯಾಟಲ್ಲಿ ಒಂದು ಸೀರೀಸ್ನ ನೋಡಿ ಮುಗಿಸ್ಬಿಡ್ಬೋದು. ಮೈಕ್ರೋ ಸೀರೀಸ್ನ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಾನು ಅದೇ ಹೇಳಿಲ್ವಾ, ಅನ್ನೋಯಿಂಗ್ಲಿ ದೇ ಆರ್ ಆಲ್ರೆಡಿ ಎಡಿಕ್ಟೆಡ್ ಟು ದಿಸ್ ಫಾರ್ಮ್ಯಾಟ್. ಸೊ ಆ ಫಾರ್ಮ್ಯಾಟ್ ಈಗ ಮುಂಚೆ ರೀಲ್ಸಲ್ಲಿ ಏನಾಗುತ್ತೆ ಅಂದರೆ ರ್ಯಾಂಡಮ್ ಕಂಟೆಂಟ್ ಬರ್ತಾ ಇರುತ್ತೆ. ಫಸ್ಟ್ ಒಂದು ಸ್ಪೋರ್ಟ್ಸ್ ಬರುತ್ತೆ, ಅದಾದ್ಮೇಲೆ ಒಂದು ಎಂಟರ್ಟೈನ್ಮೆಂಟ್ ಬರುತ್ತೆ, ಅದಾದ್ಮೇಲೆ ಯಾವುದೋ ಒಂದು ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ. ಬಟ್ ಇದು ಒಂದೇ ಸೀರೀಸಲ್ಲಿ ನಿಮಗೆ ಒಂದೇ ಕತೆ ಬರ್ತಾ ಇರುತ್ತಲ್ಲ, ಒಂದು ಕನೆಕ್ಟಿವಿಟಿ ಹೋಗ್ತಾ ಇರುತ್ತೆ. ಈಗ ನಾನೇ ಫಸ್ಟ್ ಟೈಮ್ ಇದನ್ನ ಮಾಡಬೇಕು ಅಂತ ಅಪ್ರೋಚ್ ನೋಡಬೇಕು ಅಂದಾಗ ಇದು ಯಾರು ನೋಡ್ತಾರೆ ಅಂತ ನನಗೂ ಅನಿಸ್ತಿತ್ತು. ಬಟ್ ಫಸ್ಟ್ ಎಪಿಸೋಡ್ ನೋಡಾದ್ಮೇಲೆ ನನಗೆ ಗೊತ್ತಿಲ್ಲದಂಗೆ 11th ಎಪಿಸೋಡ್ ಮುಗಿಸಿದ್ದೀನಿ ನಾನು. ಅದು ಆ ರೀತಿ ಎಂಗೇಜಿಂಗ್ ಆಗಿರುತ್ತೆ, ಹುಕ್ಸ್ ಎಲ್ಲ ಇರುತ್ತೆ. ಕಡಿಮೆ ಟೈಮ್ ಸ್ಪ್ಯಾನಲ್ಲಿ ನೀವು ಒಂದು ಸ್ಟೋರಿ ಹೇಳ್ತಾ ಇರ್ತೀರಲ್ಲ, ಸೊ ಇಟ್ ಕೀಪ್ಸ್ ದ ಆಡಿಯನ್ಸ್ ಹುಕ್ಡ್.